ನನಗನ್ಸೋ ಹಾಗೆ ಮನುಷ್ಯ 2 ಜಾಗದಲ್ಲಿ ಬದುಕ್ತಿರ್ತಾನೆ. ಒಂದು, ಅವನು ನೆಮ್ಮದಿಯಿಂದ ಖುಷಿಯಾಗಿರೋ ಜಾಗ. ಇನ್ನೊಂದು, ಅವನು ನೆಮ್ಮದಿ ಮತ್ತು ಖುಷಿನ ಹುಡುಕ್ತಾ ಇರೋ ಜಾಗ. ಅದಕ್ಕಂತಾನೆ ನಾವು ಹೊರಟಿದ್ದು ಈ ನೆಮ್ಮದಿ, ಖುಷಿ, ಆಶ್ಚರ್ಯಗಳನ್ನು ಸೃಷ್ಟಿಸೋ ಜಾಗ. ನಮ್ಮೆಲ್ಲರ ವೆಲ್ ನೋನ್ ದ ಸ್ಕಾಟ್ಲೆಂಡ್ ಆಫ್ ಇಂಡಿಯಾ, ಕೂರ್ಗ್. ಕೂರ್ಗಿಗೆ ಇಂಟ್ರೊಡಕ್ಷನ್ ಬೇಕಾಗಿಲ್ಲ. ಅದರ ಪ್ರಕೃತಿ ಸೌಂದರ್ಯನೇ ಅದರ ಇಂಟ್ರೊಡಕ್ಷನ್. ಈ ಪ್ರಕೃತಿ ಸೌಂದರ್ಯದ ಸಹ್ಯಾದ್ರಿಯಲ್ಲಿರೋ ಒಂದು ಬೆಟ್ಟಕ್ಕೆ ನಾವು ಇವತ್ತು ಹೊರಟಿದ್ದು. ಅದರ ಹೆಸರೇ ತಡಿಯಂಡಮುಳ್ಳು. ಈ ಬೆಟ್ಟಕ್ಕೆ ತಡಿಯಂಡಮುಳ್ಳು ಅಂತ ಹೆಸರು ಬಂದಿದ್ದು ಮೂಲತಃ ಕೊಡವ ಸಮಾಜದಿಂದ. ಅಂದ್ರೆ ತುಂಬಾ ಎತ್ತರ, ವಿಶಾಲವಾದ ಅತಿ ದೊಡ್ಡ ಬೆಟ್ಟ ಅಂತ. ಇದರ ಎತ್ತರ ಸುಮಾರು 1700 ಮೀಟರ್, ಅಂದ್ರೆ 4 ಕಿಲೋಮೀಟರ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೋದು ಬೆಳಿಗ್ಗೆ 7 ಗಂಟೆಗೆ. ಇಲ್ಲಿ ಬರೋಕ್ಕಿಂತ ಒಂದಿನ ಮುಂಚೆ ಅರಣ್ಯ ವಿಹಾರ ಇಲಾಖೆಯಲ್ಲಿ ರಿಜಿಸ್ಟರ್ ಮಾಡಿ ಬರಬೇಕಾಗುತ್ತೆ. ಕಾಸ್ಟ್ ಬಂದು ಪರ್ ಪರ್ಸನ್ 250. ಈ ವೆಸ್ಟರ್ನ್ ಘಾಟ್ಸ್ ಎಲ್ಲವನ್ನು ಯಾರೋ ಹಸಿರು ಪೇಂಟಿಂದ ಕರೆಕ್ಟಾಗಿ ತೀಡ್ರೋ ಆಗಿರುತ್ತೆ. ಎಲ್ಲಿ ನೋಡಿದ್ರು ಸೀನರೀಸ್. ಒಂದೊಂದು ಹೆಜ್ಜೆ ಮುಂದೆ ಇಡಕ್ಕೂ ನಮ್ಮ ಕಣ್ಣು ಒಂದ್ಸಲ ಯೋಚನೆ ಮಾಡುತ್ತೆ. ಟ್ರೆಕ್ಕಿಂಗ್ ಶುರುವಾಗಿಂತ ಮುಂಚೆ ಇಲ್ಲಿ ಆನೆಗಳು ಬಾರದೇ ಇರಲಿ ಅಂತ ಮದ್ದನ್ನ ಹಾರಿಸ್ತಾರೆ. ಬಟ್ ರಿಯಲ್ ಟ್ರೆಕ್ಕಿಂಗ್ ಚಾಲೆಂಜಸ್ ಸ್ಟಾರ್ಟ್ ಆಗೋದೆ ಇಲ್ಲಿಂದ. ಈ ಬೆಟ್ಟಗಳನ್ನ ಹತ್ತಿರಬೇಕಾದ್ರೆ ನನ್ಗನ್ಸೋ ಒಂದು ವಿಷಯ ಏನಂದ್ರೆ, ಯಾರೋ ಶಿಲ್ಪಿ ಮೋಡ್ಗಳಿಗೋಸ್ಕರ ಇವುಗಳನ್ನ ಕಟ್ಟಿದಾಗಿರುತ್ತೆ. ಯಾಕಂದ್ರೆ ಒಂದೊಂದು ಹಂತ, ಒಂದೊಂದು ಹೆಜ್ಜೆ ಕೂಡ ನಮ್ಮನ್ನ ಮೋಡಕ್ಕೆ ಹತ್ರ ಕರ್ಕೊಂಡು ಹೋಗುತ್ತೆ. ಇಷ್ಟೊಂದೆಲ್ಲ ಕಷ್ಟಪಟ್ಟು ಟ್ರೆಕ್ಕಿಂಗ್ ಮಾಡಿ, ಪ್ರತಿಯೊಂದು ಹೆಜ್ಜೆಲ್ಲೂ ಚಾಲೆಂಜಸ್ನ ಫೇಸ್ ಮಾಡಿ, ನಿಮ್ ದೇಹನ ದನ್ಸಿ ಟಾಪಿಗೆ ಬಂದ್ಮೇಲೆ ಈ ಥರ ವ್ಯೂಸ್ ಇದ್ದಾಗ ಬಹುಶಃ ನಮ್ಮ ಕಣ್ಗಳು ಮಾತಾಡುತ್ತೆ ಅನ್ಸುತ್ತೆ. ಯಾಕಂದರೆ ಬಾಯಿಂದ ಮಾತಾಡೋಕ್ಕೆ ಪದಗಳು ಸಾಕಾಗಲ್ಲ. ಈ ನನ್ನ ಮೊದಲ ಚಿಕ್ಕ ಪ್ರಯತ್ನ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ. ಈ ಜರ್ನಿಯಿಂದ ನಾನು ಕಲ್ತಿದ್ದು, ಈ ಲೈಫ್ ಕೊಟ್ಟಿರೋ ಒಂದು ಬೆಸ್ಟ್ ಗಿಫ್ಟ್, ಟೈಮ್. ಸೊ ಗೆಟ್ ಔಟ್ ಆ್ಯಂಡ್ ಗೆಟ್ ಇಟ್. ಜಗತ್ತಿನ ಖುಷಿ ನಿಮಗೋಸ್ಕರ ಕಾಯ್ತಾ ಇರುತ್ತೆ.